ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಸೊ ನಾನು ನನ್ನ ಮಕ್ಕಳು ರೆಡಿಯಾಗಿ ಫಾಸ್ಟ್ ಆಗಿ ಹೋಗ್ತಾ ಇದೀವಿ. ಒಂದ್ ದೇವಸ್ಥಾನದ ಹತ್ರ ಬಂದ್ವಿ. ಇದು ಶಾರದಾ ಕಾಲೋನಿನಲ್ಲಿ ಇರುವಂತಹ ಗಣೇಶನ್ ದೇವಸ್ಥಾನ. ಸೊ ಬಂದ ತಕ್ಷಣ ನಮ್ಗೆ ಸುಖಿ ಸಿಕ್ತಾ ಅಂತ ಹೇಳಿ ನಮ್ಮ ಮೂರು ಮಕ್ಕಳು ಒಂದತ್ರ ಆಟ ಆಡ್ಕೊಂಡಿದ್ವಿ. ಏನ್ಕಪ್ಪ ಈ ದೇವಸ್ಥಾನಕ್ಕೆ ಬಂದಿದೀನಿ ಅಂತ ನೋಡೋದಕ್ಕಿಂತ ಮುಂಚೆ, ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಗೆ ನಿಮ್ಮ ಒಂದು ಸಪೋರ್ಟ್ ನ ಕೊಡಿ ಅಂತ ಕೇಳ್ತಾ ಹೋಗ್ತೀನಿ. ಹಾಗೆ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ. ಸೊ ನಿಮ್ಮ ಒಂದು ಅನಿಸಿಕೆನ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಕೂಡ ಮಾಡಿ. ಸೊ ನಾನಿಲ್ಲಿ ಗಣೇಶನ ದೇವಸ್ಥಾನಕ್ಕೆ ಬಂದಿದ್ರು ಕೂಡ ನಮ್ಮ ಊರಿನ ಗ್ರಾಮ ದೇವತೆ ಆಗಿರುವಂತಹ ನಮ್ಮ ಕಾಡ್ಸೂರ್ ಕೆಂಪಮ್ಮ ದೇವಿ ಬೆಂಗಳೂರಿಗೆ ಬಂದಿರೋದು ನಮಗೆಲ್ಲ ಸಿಕ್ಕಾಪಟ್ಟೆ ಖುಷಿ ಆಯಿತು. ಲಾಸ್ಟ್ ಮಂತಲ್ಲಿ ಒಂದು ಗೃಹ ಪ್ರವೇಶ ಆಯಿತು ರಾಜಣ್ಣ ಅವ್ರದ್ದು. ಅಂದರೆ ನಮ್ಮ ಮನೆಯವರ ದೊಡ್ಡಪ್ಪನ ಮಗ ನಮ್ಮ ಮನೆಯವ್ರಿಗೆ ಅಣ್ಣ ಆಗಬೇಕು, ಅವ್ರ ಮನೆ ಗೃಹ ಪ್ರವೇಶ ಆಯಿತು. ಗೃಹ ಪ್ರವೇಶದಲ್ಲಿ ತುಂಬ ರಿಸ್ಕ್ ಇರುತ್ತೆ. ಜನಗಳೆಲ್ಲ ಜಾಸ್ತಿ ಜನ ಬಂದಿರ್ತಾರೆ. ದೇವ್ರು ಕರ್ಕೊಂಬಂದ್ರೆ ನೀಟಾಗಿ ದೇವ್ರ ಕಾರ್ಯ ಎಲ್ಲ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ 1 ಮಂತ್ ಆದಮೇಲೆ ನಮ್ಮೂರಿನ ಗ್ರಾಮ ದೇವತೆನ ಕರೆಸಿದ್ರು. ಸೊ ನಮ್ಮೂರಿಗೆ ಜಾತ್ರೆಯಲ್ಲಿ ಹೂವಿನ ಅಲಂಕಾರ ಎಲ್ಲ ಮಾಡಿಸೋದು ಇವರೇ ಅಂತ ನಾನು ಆಲ್ರೆಡಿ ಲಾಸ್ಟ್ ಜಾತ್ರೆ ವ್ಲಾಗ್ ಮಾಡಿದ್ದಾಗ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ಸೊ ಅವರು ಇಲ್ಲಿ ದೇವ್ರನ್ನ ಕರೆಸಿದ್ರು, ನಾವು ಕೂಡ ಹೋಗಿದ್ವಿ. ನಾವು ಹೋದ ತಕ್ಷಣ ದೇವ್ರಿಗೆಲ್ಲ ಹೂವಿನ ಅಲಂಕಾರ ಎಲ್ಲ ಮುಗ್ದಿತ್ತು. ಇಲ್ಲಿ ಗಂಗೆ ನೀರನ್ನ ತಗೊಂಬರಕ್ಕೆ ಅಂತ ಹೇಳಿ, ಕಳಸ ತಗೊಂಬರಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಮಕ್ಳುಗಳಿಗೆ ರಜೆ ಇರೋದಕ್ಕಂತೂ ಎಲ್ಲ ಮಕ್ಳುಗಳು ತುಂಬ ಖುಷಿಯಾಗಿ ಆಟ ಆಡ್ತಾ ಇದ್ರು. ಹಾಗೆ ಪೂಜೆ ಹತ್ರ ಬಂದರೆ ಗಂಗೆ ನೀರನ್ನ ತೊಗೊಂಡೋಗ್ಬೇಕಲ್ವಾ, ಸೊ ಕಳಸನ ಇಲ್ಲೇ ನಾವು ರೆಡಿ ಮಾಡ್ಕೊಂಡು ಹೋಗಬೇಕಾಗಿತ್ತು. ಆದರೆ ದೇವ್ರು ಬಂದಿರೋದ್ರಿಂದ ದೇವ್ರ ಮುಂದೆನೇ ನಾವು ಕಳಸನ ರೆಡಿ ಮಾಡಬೇಕು ಅಂತ ನಮ್ಮ ದೇವ್ರ ಪೂಜೆ ಮಾಡೋವಂತಹ ಪುರೋಹಿತರು ಅಲ್ಲಿ ಬಂದು ಹೇಳ್ತಾ ಇದ್ರು, ಅಮ್ಮ ಬಂದಿದ್ದಾಳೆ, ಸೊ ಹಾಗಾಗಿ ನಾವು ಅಲ್ಲೇ ಅಮ್ಮನ ಮುಂದೆನೇ ಕಳಸ ಎಲ್ಲ ರೆಡಿ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಶಾಸ್ತ್ರಕ್ಕೆ ಮಾತ್ರ ಶಾಸ್ತ್ರದ ನೀರನ್ನ ತೊಗೊಂಡು ಹೋಗೋಣ, ಹಾಗೆ 4 ಕಳಸನ ರೆಡಿ ಮಾಡ್ಕೊಂಡು ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ರು. ಸೊ ನಮ್ಮ ಸುಖಿ ನೋಡಿ ಯಾವಾಗಲೂ ಆ ಅರೆದವ್ರ ಹಿಂದೆ ತಮಟೇರ್ ಹಿಂದೆ ಓಡಾಡ್ತಾ ಇದ್ದಾರೆ. ಅವ್ನಿಗೆ ಏನೋ ಗೊತ್ತಿಲ್ಲ, ನಮಗೆ ಆ ಸೌಂಡ್ ಕೇಳಿದ್ರೆ ಒಂಥರ ಕುಣಿಬೇಕು ಅನ್ನಿಸ್ತಿರುತ್ತೆ. ಆದರೆ ಅವನಿಗೆ ತುಂಬ ಇಷ್ಟ ಅನಿಸುತ್ತೆ, ಅದಕ್ಕೆ ಅವ್ರ ಹಿಂದೆ ಮುಂದೆ ಸುತ್ತಾನೇ ಇದ್ದ. ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇವಾಗ ಗಂಗೆ ತೊಗೊಂಡು ಹೋಗೋಕ್ಕೆ ಅಂದರೆ ಕಳಸನ ತೊಗೊಂಡು ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಒಂಬಳೆ ಎಲ್ಲ ಸಿಕ್ಕಿಸಿ ನೀಟಾಗಿ ಎಲ್ಲರೂ ಸೇರಿಕೊಂಡು, ಅಂದರೆ ಅಲ್ಲಿರೋಂತಹ ಮುತ್ತೈದೆಯರು ಎಲ್ಲರೂ ಸೇರಿ ಒಂದು 4-5 ಜನ ಕೂಡಿ ಈ ಒಂದು ಕಳಸನ ಪೂಜೆ ಮಾಡಿ ತೊಗೊಂಡು ಹೋಗುವಂಥದ್ದನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ರು, ನೋಡಿ ಬೇಗ ಮಾಡಿಬಿಡೋಣ, ಯಾಕೆಂದರೆ ಮಳೆ ಬರೋ ವಾತಾವರಣ ಇದೆ, ಯಾವಾಗ ಬೇಕಾದರೂ ಮಳೆ ಬರ್ಬೋದು ಅಂತ ಹೇಳಿ ಮಾತಾಡ್ಕೊಂಡು ಸ್ವಲ್ಪ ಫಾಸ್ಟಾಗಿ ಮಾಡ್ತಾಯಿದ್ರು. ಇವ್ರದ್ದೇ ಇಲ್ಲಿ ನೋಡ್ತಾ ಇರ್ಬೋದು, ಆರೆಂಜ್ ಮತ್ತು ಗ್ರೀನ್ ಸ್ಯಾರಿ ಹಾಕ್ಕೊಂಡಿದ್ದಾರಲ್ಲ ಪ್ರವಾಕ ಅಂತ ಹೇಳಿ, ಇವ್ರ ಮನೆ ಗೃಹ ಪ್ರವೇಶನೇ ಆಗಿದ್ದು ಲಾಸ್ಟು. ಇವರೇ ದೇವ್ರು ಕೂಡ ಕರೆಸಿದ್ದು. ಸೊ ತುಂಬ ಗಡಿಬಿಡಿನಲ್ಲಿ ಓಡಾಡಿಕೊಂಡು ಎಲ್ಲರ ಜೊತೆನೂ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿಸ್ಕೊಂಡು ಬಂದಿದ್ದರು. ಯಾರಿಗೂ ಬೇಜಾರಾಗಬಾರ್ದಂತ ಅಷ್ಟು ಗಡಿಬಿಡಿ ಇದ್ರೂ ಎಲ್ಲರೂ ತುಂಬ ನೀಟಾಗಿ ಮಾತಾಡಿಸ್ಕೊಂಡು ಅವ್ರ ಕೆಲಸಗಳನ್ನೆಲ್ಲ ಮಾಡ್ಕೊತಾ ಹೋಗ್ತಾಯಿದ್ರು. ಇಲ್ಲಿ ನೋಡಿ ಎಲ್ಲರೂ ಈ ಒಂದು ಟೈಮಲ್ಲಿ ದುಂಡು ಮಲ್ಲಿಗೆ ತುಂಬ ಚೆನ್ನಾಗಿ ಬರುತ್ತಲ್ವ, ಹಾಗಾಗಿ ಎಲ್ಲರೂ ತುಂಬ ನೀಟಾಗಿ ಆ ದಿಂಡುಗಳನ್ನ ಮುಟ್ಕೊಂಡು ನೋಡ್ತಾ ಇದ್ರು. ನಮ್ಮ ಹೆಣ್ಮಕ್ಳಿಗೆ ಹೀಗಲ್ವ, ಒಂದು ಫಂಕ್ಷನ್ ಅಂದ ತಕ್ಷಣ ದುಂಡು ಮಲ್ಲಿಗೆ ಅಥವಾ ಮಲ್ಲೆ ಹೂವು ಇರಬೇಕು ಅಂತಂದರೆ ಸಿಕ್ಕಾಪಟ್ಟೆ ತುಂಬ ಖುಷೀಲಿ ಮುಟ್ಕೊಳ್ತಾ ಇರ್ತೀವಲ್ವ. ಸೊ ನಮ್ಮ ಹೆಣ್ಮಕ್ಳುಗಳು ಚೆನ್ನಾಗಿ ರೆಡಿಯಾಗಿದ್ದರೆ ಆಯ್ತಲ್ವ, ಒಂದಷ್ಟು ಫೋಟೋಗಳು ಒಂದಷ್ಟು ವಿಡಿಯೋಸ್ ತೆಗೆಸ್ಕೊಂಡು ನಿಂತ್ಕೊಂಡ್ಬಿಡ್ತೀವಿ. ಸೊ ಪುರೋಹಿತರಂತೂ ಬೈತಾನೆ ಇದ್ರು, ಅಂದರೆ ಐನೋರಂತೂ ಬೈತಾನೆ ಇದ್ರು, ತುಂಬ ಟೈಮ್ ಆಯಿತು, ಮಳೆ ಬರೋ ವಾತಾವರಣ ಇದೆ, ಬೇಗ ಬೆನ್ರಮ್ಮ, ಆಲ್ರೆಡಿ ಇಲ್ಲಿ 12:30 ಆಗೋಗ್ಬಿಟ್ಟಿತ್ತು ಅಂತ ಹೇಳಿ ಅವರು ಕೂಡ ಸ್ವಲ್ಪ ಫಾಸ್ಟಾಗಿ ಜೋರು ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಇಲ್ಲಿ ದೇವ್ರನ್ನ ಕೂರಿಸಿದಾರಲ್ವ, ಎಲ್ಲ ಇಲ್ಲಿ ತೊಗೊಂಡು ಬಂದ ಹಿಟ್ಟು ಆದಮೇಲೆ ದೇವ್ರ ಮುಂದೆನೇ ಕೂತ್ಕೊಂಡು ಅವರು ಕಳಸನ ನೀಟಾಗಿ ಕಳಸ ಹೂಡಿ ಕೊಡ್ತಾಯಿದ್ರು. ಅದಕ್ಕೆ ಹೇಗೆ ಮಾಡಬೇಕು ಏನು ಎಂತ ಅಂತ ಅಂದ್ಬಿಟ್ಟು ಅವರೇ ಒಂದಾದ್ಮೇಲೆ ಒಂದಂತೆ ನೀಟಾಗಿ ಕೂತು ಅದನ್ನು ದೇವ್ರ ಮುಂದೆನೇ ನಾವು ಕಳಸನ ಹೂಡಬೇಕು, ಅಮ್ಮ ಬಂದಿದ್ದಾಳಲ್ವ ಹಾಗಾಗಿ ಅಂತ ಹೇಳಿಬಿಟ್ಟು ಕಳಸ ಹೂಡ್ತಾಯಿದ್ರು. ನಮಗಂತೂ ಹೊಂಬಾಳೆಗೆ ಯಾವುದೇ ರೀತಿಯಾಗಿರುವಂತಹ ಪ್ರಾಬ್ಲಮ್ ಇಲ್ಲ, ಯಾಕೆಂದರೆ ನಮ್ಮೂರಲ್ಲಿ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಅಡಿಕೆ ಹಾಕಿರೋದ್ರಿಂದ ನಮಗೆ ಹೊಂಬಳೆ ಈಸಿಯಾಗಿ ಈ ಟೈಮಲ್ಲಿ ಸಿಕ್ಬಿಡುತ್ತೆ ಅಲ್ವಾ. ಸೊ ಸುಮಾರು ಹೊಂಬಾಳೆಗಳನ್ನ ತಂದಿದ್ರು, ಅವನ್ನ ನೋಡೋದಕ್ಕೆ ಒಂದು ಖುಷಿ ಆಗಿರುತ್ತೆ. ಫ್ರೆಶ್ ಆಗಿರುವಂತಹ ಹೊಂಬಾಳೆನ ಹೂಡಿ ಕಳಸ ಹೂಡಿ ಅದರಲ್ಲಿ ಇರೋವಂತಹ ಬಾಗಿಣದ ಐಟಮ್ಸ್ನೆಲ್ಲ ತುಂಬಿ ಕಳಸ ಏನೋ ರೆಡಿ ಮಾಡಿದ್ರು.
ಸೊ ಇಲ್ಲಿ ಧಾನ್ಯದ ಗಂಟನ್ನ ಕಟ್ತಾ ಇದ್ದಾರೆ. ನಮ್ಮ ಒಂದು ಯಾವುದೇ ಪೂಜೆಗೆ ಧಾನ್ಯದ ಗಂಟು ಅನ್ನೋದನ್ನ ಒಂದಷ್ಟು ಮಾಡಿಟ್ಕೊಂಡಿರ್ತಾರೆ. ಎಲ್ಲದಕ್ಕೂ ಕಂಕಣ ಕಟ್ಟಬೇಕಾದ್ರೆ ಧಾನ್ಯದ ಗಂಟನ್ನ ಕಟ್ಟಿ ಅದನ್ನ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ಬಿಟ್ಟು 5 ತರದ ಧಾನ್ಯಗಳನ್ನ ಅಥವಾ 9 ತರದ ಧಾನ್ಯಗಳನ್ನ ಹಾಕಿ ಕಟ್ತಾರೆ. ಸೊ ನಮ್ಮ ಊರಿನ ದೇವರಿಗೆ ದವನ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ದವನನ ಕೂಡ ಇಟ್ಟು ಕಳಸ ಅಂತೂ ಹೂಡಾಯ್ತು. ಸೊ ಇವಾಗ ಯಾರ್ಯಾರು ಕಳಸ ಹೊರಬೇಕು ಅನ್ನೋದನ್ನ ಅವ್ರವ್ರೆ ಡಿಸೈಡ್ ಮಾಡ್ಕೊಂಡು ಬಿಟ್ಟಿರ್ತಾರೆ. ಪೂಜೆ ಎಲ್ಲ ಮುಗೀತು. ಗಂಡ್ಮಕ್ಳುಗಳನ್ನ ನೋಡಿ ಹರೆ ತಮಟದ ಸೌಂಡಿಗೆ ನಮ್ ಸುಗಿ ನೋಡಿ ಇಲ್ಲಿ ಕುಣ್ಕೊಂಡ್ ಓಡಾಡ್ತಾ ಇದ್ದಾನೆ. ಅವ್ರಿಗೆಲ್ಲ ಒಂಥರ ಖುಷಿ. ಸೊ ಫೈನಲಿಗೆ 1 o'clock ಆಗೋಯ್ತು. ಎಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಒಂದು ಚಿಕ್ಕ ಹುಡುಗಿ ಮೇಲೆ ಕಳಸ ಹೊರಿಸ್ಬೇಕು. ಅಂದರೆ ಮೆಚ್ಚೂರ್ ಆಗೋದಕ್ಕಿಂತ ಮುಂಚೆ ಇರುವಂತಹ ಹೆಣ್ಣು ಮಕ್ಕಳಿಗೆ ನಾವಿಲ್ಲಿ ದೇವ್ರ ಕಳಸನ ಹೊರಿಸ್ಬೇಕು ಅನ್ನೋದು ನಮ್ಮ ಕಡೆ ಒಂದು ಪದ್ಧತಿ ಇದೆ. ಅದೇ ಥರದಾಗಿರುವಂತಹ ಒಂದು ಪುಟ್ಟ ಹುಡುಗಿ ಮೇಲೆ, ಪುಟ್ಟದು ಅಂತಂದರೆ ತುಂಬ ಏನು ಚಿಕ್ಕದಲ್ಲ. ಸೊ ಈ ಹುಡುಗಿ ಮೆಚ್ಚೂರ್ ಆಗಿಲ್ಲ ಅಂತ ಹೇಳಿ ಆ ಹುಡುಗಿ ಮೇಲೇ ಕಳಸನ ಹೊರಿಸಿ ಕರ್ಕೊಂಡು ಹೋಗಬೇಕು ಅಂತ ಅನ್ನೋದು ನಮ್ಮ ಕಡೆ ಇರುವಂತಹ ಪದ್ಧತಿ. ಅದಕ್ಕೆ ತಕ್ಕಾಗೆ ಅವರ ರಿಲೇಟಿವ್ ಅಲ್ಲಿ ಅಥವಾ ನಮ್ಮ ಒಂದು ಅಕ್ಕಪಕ್ಕ ಇರುವಂತ ಮಕ್ಕಳ ಮೇಲೆ ದೇವ್ರ ಕಳಸನ ಹೂಡಿಸಿ ಅಮ್ಮನ ಓಡಿಸ್ತಾರೆ. ನೋಡ್ತಾ ಇರ್ಬೋದು, ನಮ್ಮ ಒಂದು ಗ್ರಾಮ ದೇವತೆನ ನೋಡ್ಲಿಕ್ಕೆ ಕಣ್ಣು ಮನ ಎಲ್ಲ ಸಾಕಾಗಲ್ಲ. ಹಾಗೆ ಕಣ್ಣು ಮಿಟುಕಿಸ್ತಾ ನಿಧಾನಕ್ಕೆ ನೋಡ್ತಾನೆ ಇರ್ತೀವಿ. ಸೊ ನಿಧಾನವಾಗಿ ಮೆರವಣಿಗೆ ಎಲ್ಲ ಸ್ಟಾರ್ಟ್ ಆಯಿತು. ಅವ್ರ ಮನೆಯವರೆಗೂ ಕರ್ಕೊಂಡು ಬರಲಿಕ್ಕೆ ನಿಯರ್ ಬೈ ಒಂದು 500 to 600 meters ಆಯ್ತದ ಅಷ್ಟೇ. ತುಂಬ ಹತ್ತಿರದಲ್ಲೇ ಇದೆ ದೇವಸ್ಥಾನ. ಸೊ ಇಲ್ಲಿ ಹೋಗ್ಬೇಕಾದ್ರೆ ದೇವರಿಗೆ ಅದೇ 3 ದಾರಿಗಳು ಕೂಡ ಹತ್ರ ದೃಷ್ಟಿ ಎಲ್ಲ ತೆಗೆದು ದೇವರಿಗೆ ಹೀರ್ಗಾಯಿ ಹಾಗೆ ಕುಂಬಳಕಾಯಿನಲ್ಲಿ ದೃಷ್ಟಿ ಎಲ್ಲ ತೆಗೆದು ಹೀರ್ಗಾಯಿ ಎಲ್ಲ ಹಾಕ್ಕೊಂಡು ನೀಟಾಗಿ ಮೆರವಣಿಗೆ ಥರನೇ ದೇವ್ರನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ರು. ಸೊ ಇಲ್ಲಿ ದೇವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಕಳಸ ಹೊತ್ತಿರೋಂತಹ ಹುಡುಗಿಗೆ ಯಾರಾದರೂ ಸಪೋರ್ಟಿವ್ ಆಗಿ ಇರಲೇಬೇಕಂತ ಹೇಳ್ಬಿಟ್ಟು ಇಟ್ಕೊಂಡೇ ಇರ್ತಾರೆ. ಸೊ ನಮ್ಮ ದೇವ್ರ ಮೆರವಣಿಗೆ ನೋಡಲಿಕ್ಕೆ ಅಕ್ಕಪಕ್ಕದಲ್ಲಿ ಇರುವಂತಹ ಎಲ್ಲ ಮನೆಯವರು ಈಚೆ ಬಂದು ನೋಡ್ತಾ ಇದ್ರು. ನೋಡಿ, ಬೆಂಗಳೂರಲ್ಲಿ ಇದ್ರು ಕೂಡ ಎಷ್ಟೊಂದು ಜನ ಬಂದು ನಿಂತ್ಕೊಂಡು ನೋಡ್ತಾ ಇದ್ರು. ಆ ದೇವ್ರ ಹಿಂದೆ ಮುಂದೆ ಜನಗಳು ಇದ್ದಿದ್ದು ನೋಡಿ ನಿಜ ಖುಷಿ ಆಯಿತು. ಸೊ ಇಲ್ಲಿ ಕಳಸ ಹಿಡ್ದಿರೋ ಅಂತ ಚಿಕ್ಕ ಹುಡುಗಿನ ಇಟ್ಕೊಂಡು ಸಪೋರ್ಟಿವ್ ಆಗಿ ನಿಂತಿದ್ದಾರಲ್ಲ, ರಾಜಣ್ಣ ಅಂತ, ಇವ್ರ ಮನೆಗೇನೆ ದೇವ್ರು ಬಂದಿರೋದು. ಅಂದರೆ ಲಾಸ್ಟ್ ಟೈಮ್ ಗೃಹ ಪ್ರವೇಶ ಆಯಿತು ಅನ್ನಲ್ಲ, ಅವ್ರ ಮನೆದೆ ರಾಜಣ್ಣ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾವು ಕೂಡ ದೇವ್ರನ್ನ ನಿಧಾನವಾಗಿ ಮೆರವಣಿಗೆ ಎಲ್ಲ ಮಾಡಿಸ್ಕೊಂಡು ಬಂದಿರೋದೇ ತುಂಬ ಅಪರೂಪಕ್ಕೆ ಬಂದಿದೆಯಲ್ವ. ಸೊ ಹಾಗಾಗಿ ತುಂಬ ತಾಳ್ಮೆಯಿಂದ ದೇವ್ರನ್ನ ನಿಧಾನವಾಗಿ ತುಂಬ ಗಡಿಬಿಡಿ ಮಾಡ್ದಲೇ ಕರ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ರು. ಸೊ ಇಲ್ಲಿ ಕಳಸ ಹೂಡಿರುವಂತಹ ಹುಡುಗಿಗೆ ದೇವ್ರು ಬಂತಂತ ಹೇಳ್ಬಿಟ್ಟು ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದೆಲ್ಲ ನಮ್ಮ ನಂಬಿಕೆ ಅಷ್ಟೇ. ನಮಗೆ ದೇವ್ರು ಇದೆ ಪಾಸಿಟಿವ್ ಅಂತ ಅಂದ್ಕೊಂಡ್ರೆ ಅದು ದೇವ್ರು ಇದೆ. ಸೊ ದೇವ್ರು ಇಲ್ಲ, ನಾನು ನಂಬಲ್ಲ ಅನ್ನೋ ಅಂಥವ್ರಿಗೆ ದೇವ್ರಿಲ್ಲ. ಆದರೆ ದೇವ್ರು ಇಲ್ಲ ಅನ್ನೋರ್ಗು ದೇವ್ರು ಇದ್ದಾನೆ ಅನ್ನೋದನ್ನ ನಾವು ನಂಬಬೇಕಷ್ಟೆ. ಸೊ ಇಲ್ಲಿ ನಾವು ನಮ್ಮ ಒಂದು ನಂಬಿಕೆಗೆ ಬಿಟ್ಟಿದ್ದ ಅಷ್ಟೇ. ಸೊ ತುಂಬ ಜನ ನಾನು ನಂಬಲ್ಲ ಅಂತಾರೆ, ತುಂಬ ಜನ ನಾವು ನಂಬ್ತೀವಿ ಅಂತ ಹೇಳ್ತೀವಿ. ಸೊ ಅದು ನಮ್ಮ ಒಂದು ನಂಬಿಕೆಗೆ ಬಿಟ್ಬಿಡೋಣ. ಸೊ ಇದನ್ನು ನಾನು ಲಾಸ್ಟ್ ಫ್ರೈಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಅವತ್ತು ಏನೆಲ್ಲ ಆಯಿತು ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಈ ಒಂದು ಪುಟ್ಟದಾಗಿರುವಂತಹ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ಕೊಂಡು ಬನ್ನಿ ಏನೆಲ್ಲ ಆಯಿತು, ಹೇಗೆಲ್ಲ ಇತ್ತು ಅನ್ನೋದನ್ನು ನಿಮಗೆ ನೋಡಿದ್ರೇ ಅದು ಗೊತ್ತಾಗೋದು.
ನೋಡ್ಬೋದು ಇಷ್ಟೆಲ್ಲ ಸ್ಟ್ರೆಂತ್ ಹಾಕಿ ಅವ್ರು ಇಟ್ಕೊಂಡ್ರು ಕೂಡ ಹುಡ್ಗಿನ ಇಟ್ಕೊಳಕ್ ಆಗ್ತಾನೆ ಇಲ್ಲ, ಅಷ್ಟೊಂದು ಸ್ಟ್ರಾಂಗ್ ಕುಡಿತಾನೆ ಇತ್ತು. ಸೊ ಇದನ್ನೆಲ್ಲ ನೋಡಿದ್ರೆ ಒಂಥರ ನಾವು ದೇವ್ರಿದೆ ಅಂತ ನಂಬಬೇಕು ಅಂತ ನಮ್ಗೇನೆ ಗೊತ್ತಿಲ್ದಲೇ ಇರೋ ತರದಲ್ಲಿ ಕೈ ಮುಗಿದ್ ಬಿಡ್ತೀವಿ. ಆ ರೋಡಿಂದ ಆ ಹುಡ್ಗಿನ ಮನೆ ಒಳಗಡೆ ಕರ್ಕೊಂಡು ಹೋಗೋ ಅಷ್ಟರಲ್ಲಿ ಸುಮಾರು ಒಂದು ½ ಆಗೋಯ್ತು. ನಿಜವಾಗ್ಲೂ ಇಲ್ಲಿ ಡೋಲ್ ಬಡಿತಾ ಇದಾರಲ್ಲ, ಅಂದ್ರೆ ತಮಟೆ ಬಡಿತಾ ಇದಾರಲ್ಲ, ನಿಜ ಸಿಕ್ಕಾಪಟ್ಟೆ ಚೆನ್ನಾಗಿ ಅಂತ ಅಂದ್ರೆ ಚೆನ್ನಾಗಿ ಬಾರಿಸ್ತಾ ಇದ್ರು. ತುಂಬಾ ದೇವ್ರನ್ನ ಹೊಗಳಿ ಹೇಳುವಂತಹ ಹೇಳಿಕೆಗಳನ್ನ ಹೇಳ್ಕೊಂಡು ದೇವ್ರ ಮುಂದೆ ಹೋಗಿ ತುಂಬಾ ಅಟ್ರಾಕ್ಟಿವ್ ಆಗಿ ಮಾಡ್ಕೊಂಡು ಹೋದ್ರು. ಇದೆಲ್ಲ ಒಂದು ಆಚರಣೆ ಅನ್ನೋ ತರದಲ್ಲಿ ಒಬ್ರು ಇರ್ತಾರೆ, ಬಟ್ ನಾವೆಲ್ಲ ಇದನ್ನ ನಿಜಕ್ಕೂ ತುಂಬಾ ಭಕ್ತಿಯಿಂದ ನಂಬಬೇಕು ಅನ್ನೋದು ಒಂದ್ ಕಡೆ ಆಗುತ್ತೆ. ಸೊ ನೋಡ್ಕೊಂಡ್ ಬರೋಣ ಇದೆಲ್ಲ ಹೇಗಿರುತ್ತೆ. ಇದೆಲ್ಲ ಕಾಮನ್ ಆಗಿದೆ, ಇದನ್ನೆಲ್ಲ ಏನು ತೋರಿಸುವಂಥದ್ದು ಅಂತ ಹೇಳ್ತಾ ಇರ್ಬೋದು. ಬಟ್ ಆಕ್ಚುಲಿ ಇದನ್ನ ನಾನು ಕೂಡ ತುಂಬಾ 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 ವರ್ಷದಿಂದ ಈ ತರ ಎಲ್ಲ ನಾನು ನೋಡಿರಲಿಲ್ಲ. ತುಂಬಾ ಅಪರೂಪಕ್ಕೆ ನೋಡಿರುವಂತಹ ವಿಡಿಯೋಸ್ ಇದು. ಸೊ ಪಕ್ಕದಲ್ಲೇ ನಿಂತ್ಕೊಂಡು ನಮ್ಮನೆಯವರು ಕೂಡ ನೋಡ್ತಾನೆ ಇದ್ರು. ಯಾವಾಗ ಕಂಟ್ರೋಲ್ ಬರಲ್ಲ, ಒಂದಿಬ್ರು 3 ಜನ ಹಿಡ್ಕೊಂಡ್ರು ಅಂತ ಅನ್ನೋ ಸಿಚುವೇಶನ್ಸ್ ಇತ್ತು. ಅವರು ಕೂಡ ನೋಡೋಣ ಹಿಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಯಾಕೆ ಅಂತಂದ್ರೆ ಕಲ್ಸನ ಬೀಳಿಸ್ಬಾರ್ದಲ್ವಾ. ಸೊ ಆ ಹುಡ್ಗಿ ಕುಡಿತಾ ಇದ್ದು ಫೋರ್ಸ್ ನೋಡಿದ್ರೆ ಖಂಡಿತ ಅವಳ ತಲೆ ಮೇಲೆ ಇರ್ತಾನೆ ಇರ್ಲಿಲ್ಲ ಕಲ್ಸ, ಅಷ್ಟು ಎನರ್ಜಿಯಾಗಿ ಕುಣಿತಾ ಹೋಗ್ತಾ ಇತ್ತು. ಸೊ ಹಾಗಾಗಿ ಹಿಡ್ಕೊಳ್ಳೋದು ಆಸಿ, ಯಾಕೆಂತಂದ್ರೆ ಬೀಳಿಸಿದ್ರೆ ಅದೊಂದು ಅಪಶಕುನ ಅನ್ನೋದಾಗೋಗ್ಬಿಡುತ್ತಲ್ವಾ. ಸೊ ಬೀಳಿಸ್ದಂಗೆ ನೀಟಾಗಿ ದೇವ್ರನ್ನ ಮನೆ ಒಳಗಡೆ ಕರ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಅವ್ರು ಕೂಡ ಸ್ವಲ್ಪ ಇಟ್ಕೊಂಡು ಅಂತೂ ಇಂತೂ ಮನೆವರೆಗೂ ಕರ್ಕೊಂಡು ಬಂದರು. ಸೊ ಅಲ್ಲಿ ನಿಂಬೆಹಣ್ಣನ್ನೆಲ್ಲ ಮಿಕ್ಸಿ ನಿಂಬೆಹಣ್ಣ ತುಳಿಸಿ ಕಾಲಲ್ಲಿ ತುಳಿಸಿದ್ರು. ಸೊ ತುಳಿಸಿದ ಆದಮೇಲೆ ಮತ್ತೆ ಒಳಗಡೆ ಅವ್ರದ್ದು ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾಗಿತ್ತು. ಸೊ ಅಲ್ಲಿವರೆಗೂ ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಮನೆಯವ್ರು ಹೇಳ್ತಾ ಇದ್ರು, ಹಿಂಗೆ ಹೇಳ್ಕೊಂಡು ಹೋಯ್ತು ಬಿಡ್ತೀನಿ, ನಿಜ ಶಕ್ತಿ ಇಲ್ಲ ಅಂತ ಅಂತೀವಿ, ಸಿಕ್ಕಾಬಟ್ಟೆ ಪವರ್ ಇದೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಕಳಸ ಫಸ್ಟ್ ಆದಮೇಲೆ 1 by 1 ನಾವು ಅಂದರೆ ಸೋಮನ್ನ ಕುಣಿಸ್ಕೊಂಡು ಅಲ್ಲಿ ಒಂದಷ್ಟು ಹೊತ್ತು ಸೋಮನ್ನ ಕುಣಿಸಿ ಅದಕ್ಕೆ ಹಾಕಿ ಎಲ್ಲ ಮಾಡಿ, ಅದಾದಮೇಲೆ ಹೀರ್ಗಾಯಿ ಎಲ್ಲ ತುಂಬ ಹೀರ್ಗಾಯಿನ ಎಲ್ಲ ಹೊಡಿತಾ ಇದ್ರು. ಸೊ ಕಾಯಿ ರೇಟ್ ಅಂತೂ ಸಿಕ್ಕಾಬಟ್ಟೆ ಗಗನಕ್ಕೆ ಹೋಗ್ಬಿಟ್ಟಿದೆ ಅಂತ ಹೇಳಿ ತೆಂಗಿನಕಾಯಿ ಜೊತೆಗೆ ನಿಂಬೆಹಣ್ಣು ತೊಗೊಂಬಂದು ಅದನ್ನು ಕೂಡ ನೀಳಿಸಿ 1 by 1 ಸೋಮನ್ ಕುಣಿತ ಎಲ್ಲ ಮಾಡಿಕೊಂಡು ಕರ್ಕೊಂಡ್ರು. ಅದಾದಮೇಲೆ ಕೊನೆಯಲ್ಲಿ ದೇವಿನ ಬರ್ಮಾಡ್ಕೊಳೋ ಅಂತಹ ಟೈಮ್ ಬಂತು. ಸೊ ಇಲ್ಲೂ ಕೂಡ ದೇವ್ರನ್ನ ಒಂದು ಅಷ್ಟೊತ್ತು ಕುಣಿಸಿ ಆಮೇಲೆ ದೇವ್ರನ್ನ ಒಳಗಡೆ ಕರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದೇವ್ರಿಗೂ ಕೂಡ ಆರತಿ ಎಲ್ಲ ಮಾಡಿ ಕಾಲಿಗೆಲ್ಲ ನೀರೆಲ್ಲ ದೇವರು ಹೊತ್ತಿರೋ ಅಂಥವ್ರಿಗೆ ಕಾಲಿಗೆ ನೀರೆಲ್ಲ ಹಾಕಿ ಹೀರ್ಕಾಯಿ ಹೊಡೆದು ಒಂದಷ್ಟೊತ್ತು ದೇವ್ರನ್ನ ಕೂಡ ಕುಣಿಸಿ ಆಮೇಲೆ ಒಳಗಡೆ ಕರ್ಕೊಂಡ್ವಿ. ನೋಡ್ತಾ ಇರ್ಬೋದು ಇಲ್ಲಿ ದೇವ್ರನ್ನ ಉಯ್ಯಾಲೆ ಥರದಲ್ಲಿ, ಅಂದರೆ ತುಂಬ ವೆಯ್ಟ್ ಇರುತ್ತೆ. ಒಂದಷ್ಟು ಸ್ಯಾರಿಗಳ್ನ ಹಾಕಿರ್ತಾರೆ, ಸಿಕ್ಕಾಬಟ್ಟೆ ಹೂವಿನ ಅಲಂಕಾರ ಮಾಡಿರ್ತಾರೆ. ಸೊ ಹಾಗಾಗಿ ಸಿಕ್ಕಾಬಟ್ಟೆ ವೆಯ್ಟ್ ಇರುತ್ತೆ, ತುಂಬ ಈಸಿಯಾಗಿ ಅದನ್ನೆಲ್ಲ ಎತ್ಕೊಂಡು ಮ್ಯಾನೇಜ್ ಮಾಡೋಕ್ಕಾಗಲ್ಲ, ತುಂಬ ವೆಯ್ಟ್ ಇರುತ್ತಲ್ವ. ಸೊ ಹಾಗಾಗಿ ನೋಡ್ತಾ ಇರ್ಬೋದು, ದೇವಿನ ನೋಡ್ತಾ ಇದ್ದರೆ ನಿಜವಾಗ್ಲೂ ಹಾಗೆ ದೇವರು ಮೇಲಿಂದ ಹಿಡಿದು ಬಂದಿದ್ದಾಳೇನೋ ಅನ್ನೋಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಸುಂದರವಾಗಿ ಕಾಣಿಸ್ತಾ ಇತ್ತು. ಅದಕ್ಕೋಸ್ಕರನೇ ಅಲ್ಲಿ ದೇವ್ರಿಗೆ ದೃಷ್ಟಿ ಎಲ್ಲ ತೆಗೆಯೋದು ಎಲ್ಲ ಮಾಡಿದ್ರು. ಸೊ ಇಲ್ಲಿ ದೇವ್ರನ್ನ ಉಯ್ಯಾಲೆ ಥರ ಹಾಕಿ ಆಮೇಲೆ ದೇವ್ರನ್ನ ಕೂಡ ಕೆಳಗಡೆ ಇಳಿಸಿ ಅದನ್ನು ಹೀಗೆ ಹೊತ್ಕೊಂಡಿದ್ದಾರಲ್ಲ, ಹಡ್ಡ ಮೇಲೆ ಹೊತ್ಕೊಂಡಿದ್ದಾರೆ, ಅದನ್ನು ತೆಗೆದು ಆಮೇಲೆ ನಿಧಾನವಾಗಿ ಕೆಳಗಡೆ ಇಳಿಸಿ ದೇವ್ರನ್ನ ಫಸ್ಟ್ ಫ್ಲೋರ್ಗೆ ಎತ್ಕೊಂಡು ಹೋಗ್ತಾರೆ. ಇಲ್ಲಿ ನಾವು ತುಂಬ ಗಿಜಿ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಮಕ್ಳನ್ನ ಕರ್ಕೊಂಡು ಮೇಲ್ಗಡೆ ಬಂದ್ಬಿಟ್ಟೆ. ನಮ್ಮ ಸುಖಿ ನೋಡಿ ಇಲ್ಲಿ ಫಸ್ಟೇ ಬಂದ್ಬಿಟ್ಟು ನಾನು ಲಿಫ್ಟಲ್ಲಿ ಮೇಲ್ಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ದೇವ್ರನ್ನ ಕೂರ್ಸೋದಕ್ಕೆ ಅಂತ ಹೇಳಿ ರೆಡಿ ಮಾಡಿದ್ರು. ಇದು ತ್ರಿಪ್ಲೆಕ್ಸ್ ಹೌಸು, ತುಂಬ ಜಾಸ್ತಿ ಜನ
ಇದ್ದಿದ್ರಿಂದ ನಾನು ಅದನ್ನ ಏನೋ ನೀಟಾಗಿ ಕವರ್ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಅಣ್ಣ ತಮ್ಮ ಇಬ್ರು ಹೋಗ್ಬಿಟ್ಟು ನಿಂತಿದ್ದಾರೆ. ನಾನು ಲಿಫ್ಟಲ್ಲಿ ಮೇಲಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಬೈದು ಕರ್ಕೊಂಡು ಬಂದಿದ್ದಾಯ್ತು. ಸೊ ಇಲ್ಲಿ ದೇವ್ರನ್ನ ಡೈರೆಕ್ಟಾಗಿ ಹೀಗೆ ಕರ್ಕೊಂಡು ಬರಕ್ಕೆ ಆಗ್ತಾ ಇಲ್ಲ. ಸ್ವಲ್ಪ ದೇವರು ದೊಡ್ಡದಾಗಿ ತುಂಬ ದೊಡ್ಡದಾಗಿ ಇದೆ. ಅದಕ್ಕೋಸ್ಕರ ನೀಟಾಗಿ ಕರ್ಕೊಂಡು ಬರೋಕ್ಕಾಗಲ್ಲ ಅಂತ ತಿರುಗಿಸಿ ಒಂದು ಕಡೆ ಸೈಡಿಂದ ಕರ್ಕೊಂಡು ಬರೋಣ ಅಂತ ಹೇಳಿ ತುಂಬ ನಿಧಾನವಾಗಿ ಕರ್ಕೊಂಡು ಬಂದ್ವಿ. ಯಾಕೆಂದರೆ ಗಡಿಬಿಡಿ ಮಾಡಿ ದೇವ್ರಿಗೆ ಏನಾದರೂ ಬಾಗಿಲು ಏನಾದರೂ ಟಚ್ ಆಗಿ ಹೂನ ಆಗಿಬಿಟ್ರೆ ತುಂಬ ಕಷ್ಟ ಆಗಿಬಿಡುತ್ತೆ. ಅದನ್ನೆಲ್ಲ ಮತ್ತೆ ಮಾಡಿಸಿ ಕಣ್ದರಿಸಿ ಅದಕ್ಕೆ ಆದಂತಹ ತುಂಬ ಪ್ರೊಸೀಜರ್ಗಳನ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ ಅಂತ ಹೇಳಿಬಿಟ್ಟು ತುಂಬ ಕೇರ್ಫುಲ್ಲಾಗಿ ಮನೆ ಒಳಗಡೆ ಬಂದರು. ಸೊ ನಾನಿಲ್ಲಿ ನನ್ನ ಮಗನಿಗೆ ಯೂನಿಫಾರ್ಮ್ ಕಲೆಕ್ಟ್ ಮಾಡೋದ್ರಿಂದ ಮತ್ತೆ ಸ್ವಲ್ಪ ಹೊತ್ತು ಗ್ಯಾಪ್ ಆಯಿತು ನಾನು ವಿಡಿಯೋಸ್ ಮಾಡೋದು. ನನ್ನ ಮಗಳು ಬಂದ್ಬಿಟ್ಟು ಕಳಸ ನೋಡ್ತಾ ಇದ್ದಾಳೆ. ಸೊ ಪಾಪು ಅಷ್ಟೊಂದೆಲ್ಲ ಎತ್ಕೊಂಡು ಕುಣಿತಾ ಇತ್ತಲ್ಲ, ಎಷ್ಟು ಶಕ್ತಿ ಇದೆ ಅಮ್ಮ ಇದಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಮಗಳು ನೋಡ್ತಾ ಇದ್ದಾಳೆ. ನಮ್ಮ ಮನೆ ದೇವರು ಸಿದ್ಧಲಿಂಗೇಶ್ವರ ಫೋಟೋಸ್ ಹಾಕಿದ್ದಾರೆ. ಹಾಗೆ ಶಿವಕುಮಾರ ಸ್ವಾಮೀಜಿ ಸ್ಟ್ಯಾಚು ಕೂಡ ಮೇಲ್ಗಡೆ ಇದೆ. ತುಂಬಾ ಖುಷಿ ಆಯ್ತು ಅದನ್ನ ನೋಡಿ. ನಿರ್ದಾಡುವಂತಹ ದೇವರು ಅಂತಾನೆ ಹೇಳ್ಬೋದು. ನಾನು ಕೂಡ ಮಠದಲ್ಲಿ 1 ವರ್ಷ ಓದಿದ್ದೀನಿ, ಹಾಗಾಗಿ ತುಂಬಾ ಖುಷಿ ಆಯ್ತು. ಮನೆಯೆಲ್ಲ ಸಿಕ್ಕಾಬಟ್ಟೆ ಮಿಸಿ ಆಗಿರೋದ್ರಿಂದ ನಾನು ಏನು ಶೂಟ್ ಮಾಡ್ಕೊಳಕ್ ಹೋಗ್ಲಿಲ್ಲ. ನೆಕ್ಸ್ಟ್ ಟೈಮು ಶೂಟ್ ಮಾಡೋಣ ಅಂತ ಹೇಳ್ಕೊಂಡು ಹಾಗೆ ಬಂದೆ. ಸೊ ಇದಿಷ್ಟು ಇವತ್ತಿನ ನನ್ನ ಒಂದು ವ್ಲಾಗ್ ಆಗಿತ್ತು. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.